ನೋಡಿ, ಇದು ವರಾಹ ನರಸಿಂಹಸ್ವಾಮಿ ಸನ್ನಿಧಿ 9 ನರಸಿಂಹದಲ್ಲಿ ಇದು 5ನೇ ನರಸಿಂಹ ದೇವಸ್ಥಾನ. ಹಾಗಾಗಿ ನೋಡಿ, ಇದು ವರಾಹ ನರಸಿಂಹಸ್ವಾಮಿ ಸನ್ನಿಧಿ. ಇದು ಇಲ್ಲಿನ ಮುಂದಕ್ಕೆ ನೋಡಿ, ಇದು ಮಲೋಲ ನರಸಿಂಹಸ್ವಾಮಿ ಅಂತ ಇದೆ. ಅದಕ್ಕೆ ನೋಡಿ, ನಾವು ಈ ಕಡೆ 600 ಮೆಟ್ಲು ಹತ್ತಬೇಕು. 600 ಅದು ಮಲೋಲ 200 ಮೆಟ್ಲು. ಹಾಂ, ಜ್ವಾಲ 3 ಕಿಲೋಮೀಟ್ರ್ ಬಂದಿದ್ದೀವಿ. 600 ಮೆಟ್ಲು ಇಲ್ಲ. ಹಾಂ, ಮಲೋಲ ನರಸಿಂಹಸ್ವಾಮಿ 200 ಮೆಟ್ಲು ಹತ್ತಬೇಕು. ಇನ್ನೊಂದು ಜ್ವಾಲ ನರಸಿಂಹಸ್ವಾಮಿ 3 ಕಿಲೋಮೀಟ್ರು 600 ಮೆಟ್ಲು ಹತ್ತಬೇಕು. ಅವೆರಡಕ್ಕೆ ನಮಗೆ ಇವತ್ತು ಸಮಯದ ಅಭಾವದಿಂದ ಅವೆರಡು ಕವರ್ ಮಾಡೋಕ್ಕಾಗಲ್ಲ. ನಾವು ಒಂದೇ ದಿವಸದಲ್ಲಿ 9 ನರಸಿಂಹ ನೋಡಬೇಕು ಅಂತ ಬಂದಿದ್ದು. ಹಾಗಾಗಿ ನಾವು 7 ನರಸಿಂಹ ನೋಡೋದಕ್ಕೆ ಇವತ್ತು ಅವಕಾಶ ಸಿಕ್ಕಿದೆ. ನೋಡಿ, ಇದು ಬಂದು ನಲ್ಲಮಲ್ಲ ಫಾರೆಸ್ಟ್. ಇದು ಬಂದು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಿಂದ ಶುರುವಾಗಿದ್ದು ಶ್ರೀಶೈಲದವರೆಗೂ ಇರ್ತೇವೆ. ಬೆಟ್ಟದ ಇದು ತಪ್ಪಲು. ಇದು ಮಧ್ಯ ಬೆಟ್ಟ. ಇದು ನೋಡಿ, ಇದು ಈಗ ಸ್ವಲ್ಪ ಮಳೆಗಾಲ ಇಲ್ಲದ್ರಿಂದ ನೀರು ಹರಿತಾ ಇಲ್ಲ. ನೋಡಿ, ಇದು ಗರ್ಭಗುಡಿ. ಇದು